ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಎಜೆ ಅಜಯ್ ಮಾತಾಡ್ತಾ ಇರೋದು. ಇವತ್ತು ಮಹಾಶಿವರಾತ್ರಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಇವತ್ತಿನ ನನ್ನ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇರೋದು ಅತಿ ಪುರಾತನವಾದಂತಹ ಒಂದು ಹಳೆಯ ಶಿವನ ಲಿಂಗ ಪ್ರತಿಷ್ಠಾಪನೆಗೊಂಡಿರತಕ್ಕಂಥ ಒಂದು ಹಳೆಯ ದೇವಸ್ಥಾನಕ್ಕೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಲ್ಲಿ ಜಾಗರಣೆ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಈ ದೇವಸ್ಥಾನ ಬಂದು ನಮ್ಮ ಶಿವಮೊಗ್ಗದ ಗುರುಪುರ, ಅಂದರೆ ನಾನು ಹುಟ್ಟಿ ಬೆಳೆದಂಥ ಊರು. ಈ ಗುರುಪುರದಲ್ಲಿ BGS ಸಂಬಂಧಪಟ್ಟಂಥ ಒಂದು ಏರಿಯಾದೊಳಗಡೆ, ಅಂದರೆ ಒಂದು ತೋಟದ ಮಧ್ಯದಲ್ಲಿದೆ. ಸೊ ಈ ದೇವಸ್ಥಾನ ತುಂಬ ಪುರಾತನವಾದದ್ದು. ಎಲ್ಲರೂ ಇಲ್ಲಿ ಶಿವಮೊಗ್ಗದಲ್ಲಿ ಯಾರ್ಯಾರಿದ್ದೀರಾ ಅಥವಾ ಗುರುಪುರಕ್ಕೆ ಹತ್ತಿರದಲ್ಲಿ ಯಾರ್ಯಾರಿದ್ದೀರಾ, ಬಂದು ಒಂದು ಸತಿ ಈ ದೇವಸ್ಥಾನನ ನೋಡಿ. ಈ ದೇವಸ್ಥಾನ ಸ್ವಲ್ಪ ಒಳಗಡೆ ಇರೋ ಕಾರಣ ಎಲ್ಲರಿಗೂ ಗೊತ್ತಾಗಲ್ಲ. ಇಲ್ಲಿ ಯಾರಿಗಾದ್ರೂ ಕೇಳಿದ್ರೆ BGS ಶಿವನ್ ಟೆಂಪಲ್ ಎಲ್ಲಿದೆ ಅಂತ ಕೇಳಿದ್ರೆ ನಿಮಗೆ ಯಾರು ಬೇಕಾದರೂ ತೋರಿಸ್ತಾರೆ, ಹೇಳ್ತಾರೆ. ಇದು ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಓಪನ್ ಇರುತ್ತೆ. ನೀವು ಯಾರು ಬೇಕಾದರೂ ಹೋಗಿ ವಿಸಿಟ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ದೇವಸ್ಥಾನ ಬಂದು ತೋಟದ ಮಧ್ಯದಲ್ಲಿದೆ, ತೆಂಗಿನ ತೋಟದ ಮಧ್ಯದಲ್ಲಿದೆ. ತುಂಬ ಖುಷಿಯಾಗುತ್ತೆ ನಿಮಗೆ. ಇವಾಗ ನೋಡಿ, ನಾನು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಇದೇ ನೋಡಿ ನಮ್ಮ ಪುರಾತನವಾದಂತಹ ಒಂದು ಶಿವನ ಲಿಂಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಯಾವಾಗಂತ ನನಗೆ ಸರಿಯಾಗಿ ಮಾಹಿತಿ ತಿಳ್ಕೊಂಡಿಲ್ಲ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.